Welcome back to my vlog. Let's get ready and go shopping. Mother's Day gift shopping. So ಕೊನೆಗೂ ಸೆಲೆಕ್ಷನ್ ಆಯಿತು. ಎಷ್ಟೊಂದು ಇಯರಿಂಗ್ಸ್ ನೋಡಿದ್ಮೇಲೆ Happy birthday, come Mother's Day. Hi, ಎಲ್ರಿಗೂ ನಮಸ್ಕಾರ and welcome back to my vlog. ನನ್ನ ಗೋವಾ ವ್ಲಾಗ್ ಆದಮೇಲೆ I wanted to do a vlog which is very special ಈ ತಿಂಗಳಿಗೆ. ಏನಂದರೆ ಮೇ ಅನ್ನೋದು ನಮ್ಮ ಮನೇಲಿ ಸೆಲೆಬ್ರೇಷನ್. ಒಂದು ಇಟ್ ಇಸ್ ಮೈ ವೆಡ್ಡಿಂಗ್ ಆ್ಯನಿವರ್ಸರಿ, ನನ್ನ ಬರ್ತ್ಡೇ, ಹಾಗೂ ಮೇ ತಿಂಗಳಲ್ಲಿ ಬರುವಂಥ ಮದರ್ಸ್ ಡೇ. ಸೊ ಮದರ್ಸ್ ಡೇ ಅಫ್ಕೋರ್ಸ್ ಎಸ್ ಐ ಆಮ್ ಅ ಮದರ್, ಐ ಸೆಲೆಬ್ರೇಟ್, ಬಟ್ ಅಟ್ ದ ಸೇಮ್ ಟೈಮ್ ನನ್ನನ್ನು ಇವತ್ತು ನೀವು ಸ್ಟ್ರಾಂಗ್ ಅಂತ ಏನು ಅಂದ್ಕೊಂಡಿದ್ದೀರಾ, ಫೈರಿ ಅಂತ ಏನು ಅಂದ್ಕೊಂಡಿದ್ದೀರಾ, ಅಥವಾ ಯು ಹ್ಯಾವ್ ಆಲ್ವೇಸ್ ಥಾಟ್ ಆಫ್ ಮೀ ಆ್ಯಸ್ ಸಂಬಡಿ ಹೂ ಹ್ಯಾಸ್ ಸೆಟ್ ಎನ್ ಎಕ್ಸಾಂಪಲ್. ಬಟ್ ಇದೆಲ್ಲ ನೀವು ಕೊಟ್ಟಿರುವಂಥ ಒಂದು ಆನರ್ ನನಗೆ. ಬಟ್ ಇದನ್ನೆಲ್ಲ ಗಳಿಸ್ಬೇಕು ಅಂದರೆ ಅದ್ರ ಹಿಂದೆ ನನಗೊಂದು ಶಕ್ತಿ ಇದೆ, ಆ್ಯಂಡ್ ದ್ಯಾಟ್ ಈಸ್ ಮೈ ಮದರ್. ಸೊ ನಮ್ಮಮ್ಮನಿಗೆ ನಾನು ಈ ಮದರ್ಸ್ ಡೇ ಏನೋ ಒಂದು ಗಿಫ್ಟ್ ಮಾಡೋಣ ಅಂತ. ಸೊ ಇಟ್ ಈಸ್ ಅ ಸರ್ಪ್ರೈಸ್, ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಇವತ್ತು ಐ ವಾಂಟ್ ಟು ಗೋ ಆ್ಯಂಡ್ ಶಾಪ್ ಸಮಥಿಂಗ್ ನೈಸ್ ಫಾರ್ ಹರ್. ಏನು ಅಂತ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಾಗ ಟು ಗಿವ್ ಅರ್ ಅ ಸರ್ಪ್ರೈಸ್ ಈಸ್ ವೆರಿ ಸ್ವೀಟ್ ಅಂತ ನನ್ನ ಭಾವನೆ. ಸೊ ಬನ್ನಿ, ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಗೋ ಶಾಪಿಂಗ್, ಮದರ್ಸ್ ಡೇ ಗಿಫ್ಟ್ ಶಾಪಿಂಗ್. ಜಿಮ್ ಮುಗಿಸ್ಬಿಟ್ಟು ಮನೆಗೆ ಬಂದು ಫ್ರೆಶ್ ಆಗಿ ಕೂತ್ಕೋತೀನಲ್ಲ, ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಫೀಲಿಂಗ್ಸ್. ಸೊ ಐ ಆಮ್ ರೆಡಿ ಈಗ ಅಂಗಡಿಗೆ ಹೋಗೋಕ್ಕೆ. ಅಮ್ಮ ಒಳಗಡೆ ಇದ್ದಾರಲ್ಲ, ಹಾಂ. ಸೊ ಅಮ್ಮ ಒಳಗಡೆ ಇದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಮೇಕ್ ದಿಸ್ ಅ ಬಿಗ್ ಥಿಂಗ್. ಸೊ ನಾನು ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು, ಆ್ಯಸ್ ಯು ಆಲ್ರೆಡಿ ನೋ ದಟ್ ವೆನ್ ಎವರ್ ಐ ಆಮ್ ಸ್ಟೆಪಿಂಗ್ ಔಟ್, ವೆದರ್ ನಾನು ಮೇಕಪ್ ಹಾಕ್ಕೊಂಡಿರ್ತೀನಿ ಇಲ್ಲ secondary, but I love this one product. It is matte lipstick. I love matte lipsticks. I mostly prefer Mamaearth Creamy Matte Long Stay Lipsticks. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ಈ ಲಿಪ್ಸ್ಟಿಕ್ಸ್ನ ಬೆನಿಫಿಟ್ಸ್ ಏನಂದರೆ 8 ಗಂಟೆ ಕಾಲ ಲಾಂಗ್ ಸ್ಟೇ ಇರುತ್ತೆ, ಆ್ಯಂಡ್ ಇಟ್ ಈಸ್ ಎನ್ರಿಚ್ಡ್ ವಿತ್ ಮುರುಮುರು ಬಟರ್ ಆ್ಯಂಡ್ ವಿಟಮಿನ್ ಇ. ದಿಸ್ ಇಸ್ ಸೇಫ್ ಟು ಯೂಸ್ ಎವ್ರಿ ಡೇ ಆ್ಯಂಡ್ ಇಟ್ ಈಸ್ ಮೇಡ್ ಸೇಫ್ ಸರ್ಟಿಫೈಡ್. ಸೊ ಇವತ್ತು ನಾನು ಹಚ್ಕೋತಿರೋದು 03 ಪಿಂಕ್ ರೋಸ್. ಸ್ವಲ್ಪ ಕಲರ್ ಇರಲಿ ಅಂತ ಐ ಆಮ್ ಚೂಸಿಂಗ್ ದ ಪಿಂಕ್ ರೋಸ್. ಸೊ ಇದು ಒನ್ ಸ್ಟ್ರೋಕ್ ಅಪ್ಲಿಕೇಶನ್, ಹೈಲಿ ಪಿಗ್ಮೆಂಟೆಡ್. ಸೊ ಈಗ ಕಂಪ್ಲೀಟ್ಲಿ ರೆಡಿ ಆಗಿದ್ದೀನಿ. ಲೆಟ್ಸ್ ಡೂ ಮದರ್ಸ್ ಡೇ ಗಿಫ್ಟ್ ಶಾಪಿಂಗ್. ಸೊ ಮಾಮಾಅರ್ತ್ ಅವರ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಸ್ ಬೆನಿಫಿಟ್ ಏನಂದರೆ ಇದು ಬ್ಲೀಡ್ ಪ್ರೂಫ್ ಆ್ಯಂಡ್ ಫ್ಲೇಕ್ ಪ್ರೂಫ್. ಸೊ ಇಂಟೆನ್ಸ್ ಮಾಯ್ಶ್ಚರೈಸೇಷನ್ ಇರುತ್ತೆ ಥ್ರೂ ಔಟ್ ದ ಡೇ. ಸೊ ಮಾಮಾಅರ್ತ್ ಅವರ ಲಿಪ್ಸ್ಟಿಕ್ಸ್ ಬಂದು ಟಾಕ್ಸಿನ್ಸ್ ಮತ್ತು ಹಾರ್ಮ್ಫುಲ್ ಕೆಮಿಕಲ್ಸಿಂದ ಫ್ರೀ ಇದೆ. ಸೊ ಇಟ್ ಈಸ್ ವೆರಿ ಸೇಫ್ ಟು ಅಪ್ಲೈ ಎವ್ರಿ ಡೇ. ಸೊ ಮಾಮಾಅರ್ತ್ ಅವರ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಸ್ ಬಂದು 9 ವಿಭಿನ್ನ ಶೇಡ್ಸಲ್ಲಿ ಅವೈಲೇಬಲ್ ಇದೆ, ಇಂಡಿಯನ್ ಸ್ಕಿನ್ ಟೋನ್ಗೆ ಸೂಟ್ ಆಗೋ ರೀತಿ. ಇದು ನಾನ್ ಡ್ರೈಯಿಂಗ್ ಫಾರ್ಮ್ಯುಲಾ ಇರೋದ್ರಿಂದ ಇಟ್ ಈಸ್ ವೆರಿ ಸೇಫ್ ಆ್ಯಂಡ್ ಈಸಿ ಟು ಯೂಸ್ ಆನ್ ಅ ಡೈಲಿ ಬೇಸಿಸ್. ಅಷ್ಟೇ ಅಲ್ಲ, ಇಟ್ ಈಸ್ ಸೂಪರ್ ಅಫೋರ್ಡೆಬಲ್. ಸೊ ನಿಮಗೆ ಮಾಮಾಅರ್ತ್ ಅವರ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಸ್ ಬಂದು ಬರೀ 399 ರೂಪಾಯಿಗೆ ಸಿಗುತ್ತೆ. ಬೈ ಇಟ್ ಟು ಟ್ರೈ ಇಟ್. ನೀವು ಮಾಮಾಅರ್ತ್ ಪ್ರಾಡಕ್ಟ್ಸ್ನ ಅವರ ವೆಬ್ಸೈಟ್ ಮತ್ತು ಅವರ ಆ್ಯಪಲ್ಲಿ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಮೇಘನಾ ರಾಜ್ 2024 ಕೂಪನ್ ಕೋಡ್ ಯೂಸ್ ಮಾಡಿ ನಿಮಗೆ ಅವರ ವೆಬ್ಸೈಟ್ ಮತ್ತು ಆ್ಯಪಲ್ಲಿ 20% ಆಫ್ ಕೂಡ ಸಿಗುತ್ತೆ. ಮಾಮಾಅರ್ತ್ ಅವರ ಪ್ರಾಡಕ್ಟ್ಸ್ ಬಂದು ಅಮೆಝಾನ್, ನೈಕಾ ಮತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ, ಆ್ಯಂಡ್ ಇಟ್ ಈಸ್ ಆಲ್ಸೋ ಅವೈಲೇಬಲ್ ಅಟ್ ಸ್ಟೋರ್ಸ್ ನಿಯರ್ ಯು. ಮಾಮಾಅರ್ತ್ ಲಿಸನ್ಸ್ ಟು ಯು, ಸೊ ಯೂಸ್ their products and share your feedback. They improve their onion shampoo based on your input. Plus, they are always upgrading their products through research and innovations for better quality. ನನ್ನ ಮಗನ ಮಲಗಿಸಿ ಮತ್ತೆ ಹೊರಡೋದಕ್ಕೆ ಇಷ್ಟೊತ್ತಾಯಿತು. ಸೊ ನಮ್ಮ ಮನೆ ಮುಂದೆ ಗಾಡಿ ಆಚೆ ತೆಗೆದಿದ ತಕ್ಷಣ ಅಲ್ಲೊಂದು ಸ್ವಲ್ಪ ಬ್ಲಾಕ್ಸ್ ಇತ್ತು. ಗೊತ್ತಲ್ಲ, ಯಾರು ಪಾರ್ಕಿಂಗ್ ಸರಿಯಾಗಿ ಮಾಡಲ್ಲ, ಒಬ್ರು ಸರಿಯಾಗಿ ನಿಲ್ಲಿಸಿಲ್ಲ ಅಂದರೆ ಇನ್ನೊಂದು 10 ಗಾಡಿ ಜಾಮ್ ಆಗುತ್ತೆ. ಸೊ ಅದೆಲ್ಲ ಆಗಿ ಇವಾಗ ನಾವು ಹೊರಟಿದ್ದೀವಿ. ಅಮ್ಮಂಗೆ ಏನು ತೊಗೊಳೋದು ಅಂತ ಇನ್ನೂ ಯೋಚನೆ ಮಾಡ್ತಿದ್ದೀನಿ. ಸೊ Yeah, I think mostly I'm going to buy her something which she will use every day. ಅಂದರೆ ಪ್ರತಿದಿನ ಯೂಸ್ ಮಾಡುವಂಥದ್ದು
ಅಮ್ಮಂಗೆ ಅಂದರೆ ಪ್ರತಿದಿನ ಅವ್ರಿಗೆ ಜ್ಞಾಪಕ ಇರಬೇಕು. ಜೊತೆಗೆ ಈ ಮದರ್ಸ್ ಡೇ ಗಿಫ್ಟ್ ಅಂತ ಡಾಟರ್ಸ್ ಕೊಡ್ತೀವಲ್ಲ, ಅದು ಹೆಂಗೆ ಅಂದರೆ ಅಮ್ಮಂಗೆ ಏನಾದರೂ ಕೊಟ್ಟರೆ ಅದನ್ನು ನಾವು ಯೂಸ್ ಮಾಡ್ಬೋದು ಅನ್ನೋ ಒಂದು ಇದಿರುತ್ತೆ. ಮಲ್ಟಿಪರ್ಪಸ್ ಅಲ್ಲಿ ಹೌದು. ಅಂದರೆ ಅಮ್ಮ ಹ್ಯಾಪಿ ಮದರ್ಸ್ ಡೇ ಅಂತ ಅಮ್ಮಂಗೆ ಕೊಟ್ಬಿಟ್ಟು ಓಕೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಅವ್ರು ಹೇಳೋಷ್ಟೊತ್ತಿಗೆ ವಾಪಸ್ ತೊಗೊಂಡು ನಾವು ಅದನ್ನು ಉಪಯೋಗಿಸ್ಬಿಟ್ಟಿರ್ತೀವಿ. ಸೊ ಆ ಥರದ್ದೇ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ನೋಡೋಣ ಯಾವುದು ಏನು ಕೊಡಿಸೋದು ಅನ್ನೋದು. ಸೊ ಹಾಗೆ ಐ ವಾಂಟ್ ಟು ಟಾಕ್ ಅಬೌಟ್ ಡ್ರೈವಿಂಗ್ ಆಯಿತಾ. ಏನಂದರೆ ಐ ಲವ್ ಆ್ಯಂಡ್ ಎಂಜಾಯ್ ಡ್ರೈವಿಂಗ್. ನನಗೆ ವೆನ್ ಐ ಫೀಲ್ ಲೈಕ್ ಸಮ್ ಥಿಂಗ್ಸ್ ಆರ್ ನಾಟ್ ಇನ್ ಮೈ ಕಂಟ್ರೋಲ್ ಅಂತ ನನಗೆ ಯಾವಾಗ ಅನಿಸುತ್ತೆ, ದಟ್ ಈಸ್ ವೆನ್ ಐ like I love to drive, because that's the only thing like ನನ್ನ ಕಂಟ್ರೋಲಲ್ಲಿದೆ. The whole vehicle, like I steer the vehicle ಅನ್ನೋದೊಂದು ನನ್ನ ಮೈಂಡಲ್ಲಿ. ಆ್ಯಂಡ್ ಆಲ್ಸೋ ಇಟ್ಸ್ ನನಗೆ ಒಂಥರ ಆಂಗ್ಸೈಟಿ ಆ್ಯಂಡ್ ಸ್ಟ್ರೆಸ್ ಬಸ್ಟರ್ ಕೂಡ. ತುಂಬ ಸತಿ ಮನೇಲಿ ನನಗೆ ಏನಾದರೂ ಕೋಪ ಎಲ್ಲ ಜಾಸ್ತಿ ಬಂತು ಅಥವಾ ನನಗೆ ಏನಾದರೂ ಒಂದು ಇರಿಟೇಷನ್ ಆಗಿತ್ತು ಅಂದರೆ ಐ ಪ್ರಿಫರ್ ಜಸ್ಟ್ ಟೇಕಿಂಗ್ ದ ಕಾರ್ ಇನ್ ಗೋಯಿಂಗ್ ಫಾರ್ ಅ ಡ್ರೈವ್, ಬಿಕಾಸ್ ಇಟ್ ವಿಲ್ ಕಾಮ್ ಮೀ ಡೌನ್. ಈಗ ಹತ್ತತ್ರ ಬರ್ತಾ ಐ ಫಿಗರ್ಡ್ ಓಕೆ ಏನು ಕೊಡ್ಬೋದು. ಸೊ ಒಂದು ಅವ್ರು ಪ್ರತಿದಿನ ಉಪಯೋಗಿಸೋದು ಅಂದರೆ ರಿಂಗ್, ಸೊ ಬೆರಳಿಗೆ ಹಾಕುವಂಥದ್ದು ಆ ಥರ ಯಾವುದಾದ್ರೂ ರಿಂಗ್, ಇಲ್ಲಾಂದರೆ ಇಯರ್ ರಿಂಗ್. ಸೊ ಬಂದ್ವಿ ಜಯನಗರಲ್ಲಿ ಯಾರಿಗಾದ್ರೂ ಪಾರ್ಕಿಂಗ್ ಸಿಕ್ಬಿಟ್ರೆ ಮಾತ್ರ ಅವರೇ ಅದೃಷ್ಟವಂತರು, ಅವರೇ ಕೋಟ್ಯಾಧೀಶ್ವರರು. ಲ್ಯಾಟ್ರಿ ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ. ಚೆನ್ನಾಗಿದೆಯಾ? ಬಟ್ ಏನು ಗೊತ್ತಾ, ಇದು ಕಲರ್ ಎತ್ ಅನ್ಸುತ್ತೆ. ಕಿರಿಕ್ಕು ಹುಡುಗಿಯ ಕಂಡು ಒಸಿಪೋಲಿಯಾದನು ತಿರುಗ. ಈ ಥರ ಸಿಮಿಲರ್ ಒಂದಿದೆ ನನ್ನ ಹತ್ರ. ನಾ ದಾರಿ ತಪ್ಪಿದೆ ನಿನ್ ಕಂಡು. ಇದು ನೋಡಿರಲಿಲ್ಲ ನಾನು. ಇದಿಷ್ಟ ಪಡ್ಬೋದು ನಮ್ಮಮ್ಮ ಬಿಕಾಸ್ ಆಫ್ ಗ್ರೀನ್ ಸ್ಟೋನ್. ಸೊ ಕೊನೆಗೂ ಸೆಲೆಕ್ಷನ್ ಆಯಿತು. ಎಷ್ಟೊಂದು ಇಯರಿಂಗ್ಸ್ ನೋಡಿದ್ಮೇಲೆ ಐ ಹೋಪ್ ಶಿ ಲೈಕ್ಸ್ ಇಟ್. ಈ ಅಮ್ಮಂದಿರು ಏನು ಗೊತ್ತಾ, ಎಸ್ಪೆಷಲಿ ನಮ್ಮಮ್ಮ ಏನಾದರೂ ತಂದುಕೊಟ್ರೆ ಅದನ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ರೆಡಿ ಇರ್ತಾರೆ. ಥ್ಯಾಂಕ್ ಯು. ಶಾಪಿಂಗ್ ಆಯಿತು, ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಅಮ್ಮಂಗೆ ತೋರಿಸ್ತೀನಿ. ಹೋಪ್ಫುಲಿ ಸರ್ಪ್ರೈಸ್ಡ್ ಆಗಿರ್ತಾರೆ. ಹೋಪ್ಫುಲಿ ಅಲ್ಲ, ಶಿ ಹ್ಯಾಸ್ ಟು ಬಿ ಸರ್ಪ್ರೈಸ್. ಅವ್ರಿಗೆ ಐಡಿಯಾನೇ ಇಲ್ಲ ಇವತ್ತು ನಾನು ಗೋಲ್ಡ್ ಶಾಪಿಂಗ್ ಬಂದಿರೋದು. ಮೇ ಬಿ ಒಂದೆರಡು ಪದಗಳು ಬೈತಾರೆ, ಯಾಕಂದರೆ ಗೊತ್ತಲ್ಲ ಅಮ್ಮಂದಿರು ಅವರೇ ಗೋಲ್ಡ್ ಶಾಪಿಂಗ್ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಅವ್ರಿಗೆ. ಸೊ ನಮ್ಮ ಬಾರ್ಗೇನಿಂಗ್ ಸ್ಕಿಲ್ಸ್ ಅವ್ರಿಗಿನ್ನೂ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ ಅಮ್ಮನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಸೊ ಫೈನಲಿ ಗಿಫ್ಟ್ ಸಿಕ್ತು. ಅವ್ರಿಗೆ ಮೋಸ್ಟ್ಲಿ ಇಷ್ಟ ಆಗುತ್ತೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಅಮ್ಮಂಗೇನೂ ಗೊತ್ತಿಲ್ಲ, ಇವಾಗ ಹೋಗಿ ಸರ್ಪ್ರೈಸ್ ಮಾಡೋಣ. ಜೊತೆಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ತಂದಿದ್ದೀವಿ. ಸೊ ಆರಾಮಾಗಿ ಚಿಲ್ಲಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿತಾ ಅಮ್ಮಂಗೆ ಇವತ್ತು ಹೇಗೆ ಅನಿಸುತ್ತೆ ಅವರ ಬರ್ತ್ಡೇ ಕಮ್ ಮದರ್ಸ್ ಡೇ ಗಿಫ್ಟ್ ಅಂತ ನೋಡೋಣ. ಫಾಲೋ. ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಕಿವಿ ಫ್ರೀನೇ ಇದೆ. ಇವಾಗ ಒಂದು ಗೇಮ್. ಇದು ಬೇರೆನಾ? ಈಗ ನಾನು ಬ್ಯಾಗ್ ಓಪನ್ ಮಾಡಬೇಕು. ಬ್ಯಾಗ್ ಓಪನ್ ಮಾಡಿಬಿಟ್ಟು ಅಲ್ಲಿ ಒಂದು ಐಟಮ್ ಸಿಗತ್ತೆ ನಿಮಗೆ. ಆ ಐಟಮ್ ತೆಗೆದುಬಿಟ್ಟು ಅದರೊಳಗಡೆ ಏನಿದೆ ಅಂತ ಗೆಸ್ ಮಾಡಬೇಕು. ಆ ಐಟಮ್ ಗೆಸ್ ಮಾಡಿದ್ರೆ ನಿಂಗೆ ಒಂದು ಪ್ರೈಸ್. ಏನಿರ್ಬೋದು? ಓಪನ್ ಕರೋ. ಅದೇನಿದೆ ಅಂತ ಗೆಸ್ ಮಾಡು. ಓಪನ್ ಮಾಡ್ದೇನೆ ಗೆಸ್ ಮಾಡು. ಓಪನ್ ಮಾಡಿಬಿಟ್ಟು ಸುಳ್ಳು ಏನೂ ಇಲ್ಲ, ಎಲ್ಲ ಖಾಲಿ. ಡೋಂಗಿ ಬಿಡ್ತಾ ಇದೆಯಾ? ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀಯ ನನಗೆ. ಅದನ್ನು ಖುಷಿಯಾಗಲಿ. ಅದಕ್ಕಲ್ಲ, ನಿಂಗೆ ಗೆಸ್ ಮಾಡಬೇಕು. ಅದೇನೇ
ನನಗೆ ಗೆಸ್ ಮಾಡಿ ತಂದ್ಕೊಳೋಂಥದ್ದು ರಿಂಗಾ. ರಿಂಗ್ ಏನು ರಿಂಗು? ನೀನು ಬೆರಳ ಸೈಜ್ಗೆ ಯಾವ ರಿಂಗು ಸಿಗಲ್ಲ. ಅಯ್ಯೋ, ಲಿಪ್ಸ್ಟಿಕ್ ಇರಬೇಕು. ಲಿಪ್ಸ್ಟಿಕ್ ಅಂತ ಅಂದ್ಕೊಂಡಿದ್ದೀನಿ. ನೀವು ಪಕ್ಕನ ಒಂದೇ ಆಪ್ಷನ್ ಲಾಕ್ ಮಾಡಬೇಕಾದ್ರೆ ಲಿಪ್ಸ್ಟಿಕ್ಕೆ ಓಪನ್ ಮಾಡ್ತೀನಿ. ಕಿವಿದು ಮಾ ಹ್ಯಾಪಿ ಬರ್ತ್ಡೇ ಕಮ್ ಮದರ್ಸ್ ಡೇ ಕಮ್ಮ. ಅಯ್ಯೋ, ನಿಜವಾಗ್ಲೂ ಖುಷಿ ಆಗ್ತದೆ. ನೋಡಿ, ಗೋಲ್ಡ್ ಕೊಟ್ಟು ಹೇ ಕುಟ್ಟ, ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಗೊತ್ತಾ ಹೆಂಗೆ? ಖಂಡಿತವಾಗ್ಲೂ ಇಲ್ಲ. ಹೆಂಗೆ? ನಿಜವಾಗ್ಲೂ ಖುಷಿ ಆಗುತ್ತೆ. ನನ್ನ ಮಗಳು ಆನಂದ ಬಾಷ್ಪ ಎಲ್ಲ ಬಂದಿಲ್ಲ, ಬಂದ್ಬಿಡ್ತು. ಬಂತು ಅಂದ್ಬಿಡುತ್ತೆ. ನನ್ನ ಮಗಳು ನನಗೆ ಏನು ತಂದುಕೊಟ್ಟಿದ್ದಾಳೆ. ಹೆಂಗಿದೆ ಡಿಸೈನ್? ಒನ್ ಆಫ್ ದ ಫೈನೆಸ್ಟ್. ನಾನೇ ಇನ್ನೂ ಅವಳಿಗೇನು ಕೊಡಲಿಲ್ಲ ಈ ಸಲ. ಹೌದೌದು. ಬಾ ಇವಾಗ. ಟೈಮೇ ಸಿಗಲಿಲ್ಲ, ಪರ್ಚೇಸಿಂಗ್ ಟೈಮ್ ಸಿಗಲಿಲ್ಲ. ಹೊರಗಡೆ ಊರಿಗೆಲ್ಲ ಹೋಗಿ ಬರ್ತಾ ಇದ್ವು. ಯಾ ಪುಡಿ ಇರ್ಕುದಿ ವೆರಿ ನೈಸ್ ನೈಸ್. ನಿಂಗೆ ಎವ್ರಿ ಡೇ ಫಿಲ್ಮ್ ಚೇಂಬರ್ಗೆ ಜಲ ಜಲ ಅಂತ ಹಾಕೊಂಡು ಜಲ ಜಲ ಮೀನಾಕ್ಷಿ ಥರ ಇರುತ್ತೆ. ಹಾಗೆ ಥ್ಯಾಂಕ್ ಯು. ನಾನು ಅದರಲ್ಲೂ ಸಾಗರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮಮ್ಮ ಮೇ ಬಿ ಎಕ್ಸ್ಚೇಂಜಿಗೆ ಬಂದರೂ ಬರ್ತಾರೆ, ಎಕ್ಸ್ಚೇಂಜ್ ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಅವ್ರಿಗೆ ಯಾವುದು ಇಲ್ಲ ಅಂತ ಹೇಳಿದ್ದೀನಿ. ತುಂಬ ಚೆನ್ನಾಗಿದೆ. ವೈಟ್ ಸ್ಟೋನ್ ಬೇರೆ ಖುಷಿ ಆಗುತ್ತೆ. ನನಗೆ ಇಷ್ಟಪಡೋದು ನನಗೆ ಗೊತ್ತೇ ಇಲ್ಲ ಕಣ್ಣಿ. ಜನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಲಿಪ್ಸ್ಟಿಕ್ ಅಂದ್ಕೊಂಡಿಲ್ಲ. ಭಾಳ ಎಕ್ಸ್ಪೆಕ್ಟೇಷನ್ ಇಲ್ಲ. ಏನೋ ಲಿಪ್ಸ್ಟಿಕ್ ತಂದಿರ್ತಾಳೆ ಯಾವುದಾದ್ರೂ ಒಂಥರ ಲೈಟ್ ಕಲರ್ಸ್ ಇಷ್ಟಪಡ್ತೀನಿ ನೋಡಿ. ಒಂದ್ಸಲ ಡಾರ್ಕು. 2 ಕಲರ್ ಇದೆ ನನಗೆ. ಆ ಕಲರ್ ನಿನಗೆ ಗೊತ್ತು, ಅದಕ್ಕೆ ಲೈಟಾಗಿ ಗೋಲ್ಡ್ ಕಲರ್ ಲೈಟ್ ಕಲರ್ ತಂದಿದ್ಯಾ ಅಂತ. ಈಗ ನನ್ನ ಬೆರಳೆಲ್ಲ ಸೈಜ್ ಮಾಡಿದ್ದೀನಿ. ಲಿಪ್ಸ್ಟಿಕ್ ಇಟ್ಟರೆ ಎಷ್ಟು ಉದ್ದ ಬರುತ್ತೆ, ಎಷ್ಟು ಉದ್ದ ಇರುತ್ತೆ, ಇದು ಆಗುತ್ತಾ ಸೈಜ್ ಅದರಲ್ಲಿ ಇಟ್ಟರೆ ಅಂತ ನೋಡಿ ಯೋಚನೆ ಮಾಡಿದ್ದು. ಸರಿಯಾ? ಚೆನ್ನಾಗಿದ್ಯಾ? ನೈಸ್, ரொம்ப நல்லா இருக்கு. ತೋರ್ಸು, ನನ್ನ ಕಡೆ ತಿರುಗು. ನೀನು ಕನ್ನಡಿ ನೋಡು, 2 ಕಡೆಗೂ ಹಾಕೊಂಡು ಸುಮ್ಮನೆ ಅಪ್ಪ ಬಂದಾಗ ಹಿಂಗೆ ಅಂತಾರಮ್ಮ. ಏನು ಸುಂದ್ರ, ಏನು ಸ್ಟೈಲ್ ಮಾಡ್ತಾ ಇರಲ್ಲ. ಅಲ್ಲ, ನಂಗೆ ಕೇಳಿಸ್ಲಿಲ್ಲ. ಇನ್ನೊಂದ್ಸತಿ ಹೇಳ, ಸ್ವಲ್ಪ ಕಿವಿ ಹತ್ರ ಬಂದೇಳು ಅಂತ. ಅದೇ ನೋಡಲಿ ಅಂತ. ಹಾಂ, ಇದ್ಯಾ? ಹೀಗೆ ಇಟ್ಕೊಂಡೋಗ್ಲ ಎಲ್ಲರೂ ನೋಡಲಿ ಅಂತ ನಡ್ಕೊಂಡು. ಇದು PK ಏನಾದ ಯಾವ ಸಿನಿಮಾ ಅದು? PK ತಾನೆ, ಅಮೀರ್ ಖಾನ್ ಸಿನಿಮಾ. ಹಿಂಗೆ ಇಟ್ಕೊಂಡು ನಮ್ಮಮ್ಮ ಹೋಗೋದಿಗೆ ಹಿಂಗೆ ಅಂದ್ಕೊಂಡು ಹೋಗ್ತಾ ಇರ್ತೀನಿ ಎಲ್ಲ ಕಡೆಗೂ. ನೈಸ್. ಸೊ ಅಮ್ಮಂಗೆ ತುಂಬ ಇಷ್ಟ ಆಗಿದೆ. ಶಿ ಈಸ್ ಹ್ಯಾಪಿ. ಆನಂದ ಬಾಷ್ಪ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಸೊ ಎಲ್ಲ ತಾಯಂದಿರಿಗೂ, ತಾಯಿ ಸ್ಥಾನದಲ್ಲಿ ನಿಂತಿರೋ ಎಲ್ಲ ಹೆಣ್ಮಕ್ಳಿಗೂ, ತಾಯಂದಿರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರೋ ಅಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಅ ವೆರಿ ಹ್ಯಾಪಿ ಮದರ್ಸ್ ಡೇ. ಸೆಲೆಬ್ರೇಟ್ ಮಾಡಿ, ಪ್ರತಿದಿನ ಸೆಲೆಬ್ರೇಟ್ ಮಾಡಿ. ಲಿವ್ ಲೈಫ್ ಟು ದ ಫುಲ್ಲೆಸ್ಟ್. ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಮತ್ತೆ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ.